ಎಲ್ಲರಿಗೂ ನಮಸ್ತೆ. ಇದು ರಾಜ್ಯಶಾಸ್ತ್ರ BA 2ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ DSC 4 ಭಾರತ ರಾಷ್ಟ್ರೀಯ ಚಳುವಳಿ ಹಾಗೂ ಸಂವಿಧಾನಿಕ ಬೆಳವಣಿಗೆ. ಅದರಲ್ಲಿ ಅಧ್ಯಾಯ 2 ಗಾಂಧಿಯುಗದಲ್ಲಿ ಗಾಂಧೀಜಿಯವರ ಆರಂಭಿಕ ಹೋರಾಟಗಳು ಅಥವಾ ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಚಂಪಾರಣ್ಯ ಸತ್ಯಾಗ್ರಹ ಇದು 18 ಆಗಸ್ಟ್ 1917. ಈ ಚಂಪಾರಣ್ಯ ಸತ್ಯಾಗ್ರಹಕ್ಕೆ ಕಾರಣ ಏನು ಅಂತಂದ್ರೆ ಟಿಂಕಾತಿಯ ಪದ್ಧತಿ ಚಂಪಾರಣ್ಯ ಸತ್ಯಾಗ್ರಹ ಕಾರಣ ಆಗುತ್ತೆ. ಹಾಗಾದ್ರೆ ಟಿಂಕಾತಿಯ ಪದ್ಧತಿ ಅಂದ್ರೆ ಏನು ಅಂತ ನೋಡೋದಾದ್ರೆ, ಚಂಪಾರಣ್ಯ ಪ್ರದೇಶದ ಸುತ್ತಲಿನ ರೈತರಿಗೆ ಬ್ರಿಟಿಷರು ಏನು ಒತ್ತಾಯ ಮಾಡ್ತಾರಂದ್ರೆ ನೀಲಿ ಬೆಳೆ ಅಂದ್ರೆ ಇಂಡಿಗೋ ಅಂತ ಹೇಳ್ತೀವಲ್ಲ, ನೀಲಿ ಅಥವಾ ಇಂಡಿಗೋ ಬೆಳೆಯನ್ನ ತಮ್ಮ 3/2 ಜಮೀನಿನಲ್ಲಿ ಅಥವಾ ಭೂಮಿಯಲ್ಲಿ ಕಡ್ಡಾಯವಾಗಿ ಬೆಳಿಬೇಕು ಅಂತ ಆದೇಶ ಮಾಡಲಾಗಿರುತ್ತ. ಆದ್ರಿಂದ ಅಲ್ಲಿ ಏನಾಗುತ್ತಂದ್ರೆ ಅಲ್ಲಿ ರೈತರ ಒಂದು ಸಂಕಷ್ಟಕ್ಕೆ ಸಿಲುಕಿರ್ತಾರ. ಅಂದ್ರೆ ಇದು ನೀಲಿ ಬೆಳೆ ಇಂಡಿಗೋ ಬೆಳೆ ಅಂದ್ರೆ ವಾಣಿಜ್ಯ ಬೆಳೆ ಆಗಿರ್ತೈತಿ. ಅವರ ಒಂದು 2/3 ಭೂಮಿಯಲ್ಲಿ ಇದನ್ನೇ ಬೆಳೆದ್ರೆ ಅವರ ಆಹಾರ ಧಾನ್ಯಗಳನ್ನ ಬೆಳಿಲಿಕ್ಕೆ ಅಲ್ಲಿ ಸಮಸ್ಯೆ ಉಂಟಾಗುತ್ತೆ. ಆದ್ರಿಂದ ಸಂಕಷ್ಟಕ್ಕೆ ಗುರಿಯಾಗಿದ್ದ ರೈತರ ಆಶಯ ಏನಾಗಿರ್ತೈತಿ ಅಂತಂದ್ರೆ ಅದನ್ನ ಹೆಂಗಾದ್ರೂ ಮಾಡಿ ಬದಲಾಯಿಸಬೇಕಾಗಿರ್ತೈತಿ, ಆ ಸಮಸ್ಯೆಯಿಂದ ಪಾರಾಗಬೇಕಾಗಿರ್ತೈತಿ. ಆದ್ರೆ ಅವರ ಆಶಯದಂತೆ ಗಾಂಧೀಜಿ ಅವರು ಏನ್ ಮಾಡ್ತಾರ, 18 ಆಗಸ್ಟ್ 1917 ಬಿಹಾರದಲ್ಲಿ ಒಂದು ಚಂಪಾರಣಕ್ಕೆ ಆಗಮಿಸ್ತಾರ. ರೈತರ ಪರವಾಗಿ ಬ್ರಿಟಿಷರ ವಿರುದ್ಧ ಏನ್ ಮಾಡ್ತಾರ ಅಂತಂದ್ರೆ ಸತ್ಯಾಗ್ರಹವನ್ನ ಆರಂಭಿಸ್ತಾರ. ಅಲ್ಲಿನ ಅಧಿಕಾರಿಗಳು ಏನಂತಂದ್ರ ಚಂಪಾರಣ್ಯನ ತೊರೆಯಲು ಆದೇಶವನ್ನು ಮಾಡ್ತಾರ. ಆದ್ರೂ ಗಾಂಧಿ ತಮ್ಮ ಹೋರಾಟವನ್ನ ಮುಂದುವರಿಸ್ತಾರ. ಕೊನೆಗೆ ಸತ್ಯಾಗ್ರಹಕ್ಕೆ ಮಡಿದಂತಹ ಒಂದು ಆಡಳಿತ ಏನಾಗುತ್ತಂದ್ರ ರೈತರ ಬೇಡಿಕೆಗಳ ಒಂದು ಪರಿಶೀಲನೆಗಾಗಿ ಗಾಂಧೀಜಿಯವರನ್ನೊಳಗೊಂಡ ಸಮಿತಿಯೊಂದನ್ನ ರಚಿಸಲು ತೀರ್ಮಾನವನ್ನ ಮಾಡ್ತಾರ. ಹೀಗೆ ಏನಾಗುತ್ತ ಅಂತಂದ್ರ ಹೀಗೆ ಭಾರತದಲ್ಲಿ ಗಾಂಧಿ ಕೈಗೊಂಡ ಈ ಮೊದಲ ಸತ್ಯಾಗ್ರಹ ಚಂಪಾರಣ್ಯದಲ್ಲಿ ಏನಾಗುತ್ತಂದ್ರೆ ಯಶಸ್ವಿಯಾಗಿ ಇರೋ ಒಂದು ರಾಷ್ಟ್ರೀಯ ಹೋರಾಟಕ್ಕೆ ಪ್ರಥಮ ಮೆಟ್ಟಿಲನಿಸ್ತು ಅಂತ ಹೇಳ್ಬೋದು. ನಂತರ ಏನಂತಂದ್ರೆ ಅಹಮದಾಬಾದ್ ಮಿಲ್ ಮುಸ್ಕರ ಅಂದ್ರೆ ಅಹಮದಾಬಾದ್ ಮಿಲ್ನಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು ಅಲ್ಲಿ ಏನಾಗ್ತಂದ್ರೆ ಕಡಿಮೆ ಒಂದು ವೇತನದಿಂದ ಅವರು ಸಮಸ್ಯೆಗಳಿಗೆ ಅಂದ್ರೆ ಸಂಕಷ್ಟವನ್ನು ಅನುಭವಿಸ್ತಿದ್ರು. ಅಂತ ಸಮಯದಲ್ಲಿ 1918ರಲ್ಲಿ ಗಾಂಧಿ ಕಾರ್ಮಿಕರಿಗೆ ಏನ್ ಮಾಡ್ತಾರಂದ್ರೆ ಅಹಿಂಸಾತ್ಮಕ ಸತ್ಯಾಗ್ರಹ ಪಾಲಿಸಲು ಕರೆಯನ್ನ ನೀಡ್ತಾರ. ಅವಾಗ 35% ವೇತನ ಹೆಚ್ಚಾದ ಬೇಡಿಕೆಗಾಗಿ ಏನಂತಂದ್ರೆ ಕಾರ್ಮಿಕರ ಒಂದು ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡ ನಂತರ ಏನಾಗ್ತಂದ್ರೆ ಆ ಹೋರಾಟ 3 ದಿನಗಳವರೆಗೆ ಏನಾಗ್ತಂದ್ರೆ ಸತತವಾಗಿ ಸಾಗ್ತೈತಿ. ಅಂತಿಮವಾಗಿ ಆ ಒಂದು ಏನು ಮಿಲ್ ಇತ್ತಲ್ಲ, ಆ ಮಿಲ್ಲಿನ ಮಾಲೀಕರ ಕಾರ್ಮಿಕರ ವೇತನದ ಒಂದು ಹೆಚ್ಚಳವನ್ನು ಏನ್ ಮಾಡ್ತಾರ, ಸಮ್ಮತಿಸ್ತಾರ. ಅಲ್ಲಿಗೆ ಅಲಹಾಬಾದ್ನ ಮಿಲ್ಲಿನ ಒಂದು ಕಾರ್ಮಿಕರು ಏನಂತಂದ್ರೆ ಮುಸ್ಕರವನ್ನ ಕೈ ಬಿಡ್ತಾರ. ನಂತರ ಖೇಡಾ ಚಳುವಳಿ ಇದು ಏನಂತಂದ್ರೆ 1918ರಲ್ಲಿ ಖೇಡಾದ ರೈತರ ಬೆಳೆ ಏನಾಗಿತ್ತು ಅಂದ್ರೆ ನಾಶವಾಗಿರ್ತೈತಿ. ಬೆಳೆ ನಾಶ ಆದಾಗ್ಲೂ ಕೂಡ ಬ್ರಿಟಿಷರು ಏನ್ ಮಾಡ್ತಾರ ಅಂತಂದ್ರೆ ರೈತರ ಒಂದು ನಷ್ಟವನ್ನ ಲೆಕ್ಕಿಸದೆ ನಿಗದಿತ ಭೂ ಕಂದಾಯವನ್ನ ವಸೂಲಿ ಮಾಡಲು ಮುಂದಾಗ್ತಾರ. ಆ ಬೆಳೆ ಹಾನಿ ಆದಂತಹ ಅಂದ್ರೆ ಬೆಳೆ ನಾಶವಾದಂತಹ ಸಂದರ್ಭದಲ್ಲಿ ಒಂದು ರೈತರು ಕಂದಾಯವನ್ನ ಕಟ್ಟಲಿಕ್ಕೆ ಅಸಮರ್ಥರಾಗಿರ್ತಾರ. ಆಗ ಗಾಂಧೀಜಿ ರೈತರಿಗೆ ಏನ್ ಮಾಡ್ತಾರ ಅಂದ್ರೆ ಭೂಮಿಯ ಮೇಲಿನ ಕರವನ್ನು ನೀಡದೆ ಕರ ನಿರಾಕರಣೆ ಹೋರಾಟ ಮಾಡಲು ಕರೆ ಕೊಡ್ತಾರ. ಹೋರಾಟಕ್ಕೆ ಮಣಿದ ಒಂದು ಬ್ರಿಟಿಷ್ ಸರ್ಕಾರ ಏನಾಗ್ತ ಅಂತಂದ್ರೆ ಶಕ್ತರಾದ ರೈತರು ಮಾತ್ರ ಕರ ನೀಡುವಂತೆ ಸೂಚನೆಯನ್ನ ನೀಡುತ್ತಾ. ಇದರಿಂದ ಕೇಡಾದ ಬಹುತೇಕ ರೈತರು ಏನಾಗುತ್ತಂದ್ರೆ ನಿಟ್ಟುಸಿರು ಬಿಡುವಂತೆ ಆಗುತ್ತ. ನಂತರ ಯಾವ್ದಂತಂದ್ರೆ ರೌಲೇಟ್ ಕಾಯ್ದೆ. ಇದು 1ನೇ ಮಹಾಯುದ್ಧದ ಹಿನ್ನೆಲೆಯಲ್ಲಿ ಬ್ರಿಟಿಷರು ತಮ್ಮ ವಸಾಹತುಗಳಲ್ಲಿ ಸಾರ್ವಜನಿಕ ಅಶಾಂತಿ ಮತ್ತು ಸರ್ಕಾರದ ವಿರುದ್ಧದ ಪಿತೂರಿಗಳನ್ನ ನಿಯಂತ್ರಿಸಲು ರೌಲೇಟ್ ಕಾಯ್ದೆಯನ್ನ ಜಾರಿಗೊಳಿಸ್ತಾರ. ಯಾವಾಗ 1ನೇ ಮಹಾಯುದ್ಧದ ನಂತರ. ಈ ರೌಲೇಟ್ ಕಾಯ್ದೆ ಅಂದ್ರೆ ಏನು ಅಂತಂದ್ರೆ ಅರಾಜಕ ಮತ್ತು ಕ್ರಾಂತಿಕಾರಕ ಅಪರಾಧಗಳ ಕಾಯ್ದೆ. ಇದು ಆಕ್ಚುಲಿ ಕಾಯ್ದೆ ಏನ ಅರಾಜಕ ಮತ್ತು ಕ್ರಾಂತಿಕಾರಕ ಅಪರಾಧಗಳ ಕಾಯ್ದೆ ಅಂತಂದ್ರೆ ಇದಕ್ಕೆ ರೌಲೇಟ್ ಕಾಯ್ದೆ ಅಂತ ಯಾಕೆ ಕರೀತಾರ ಅಂತಂದ್ರೆ ಈ ಅರಾಜಕ ಮತ್ತು ಕ್ರಾಂತಿಕಾರಕ ಅಪರಾಧಗಳ ಕಾಯ್ದೆ ಏನಿತ್ತಲ್ಲ, ಈ ಕಾಯ್ದೆ ರೂಪಿಸಿದಂತಹ ಒಂದು ಆಯೋಗ ಇತ್ತಲ್ಲ, ಆಯೋಗದ ಅಧ್ಯಕ್ಷ ಯಾರಾಗಿದ್ರು ಅಂತಂದ್ರೆ ಸಿಡ್ನಿ ರೌಲೇಟ್ ಅನ್ನುವಂಥವ್ರಾಗಿದ್ರು. ಆದ್ರಿಂದ ಇದಕ್ಕೆ ರೌಲೇಟ್ ಕಾಯ್ದೆ ಅಂತ ಹೆಸರು ಬಂತು.
ಇದು ಮಾರ್ಚ್ 1919ರಲ್ಲಿ ರೌಲೆಟ್ ಕಾಯ್ದೆ ಜಾರಿಗೊಳ್ಳುತ್ತಾ ಸಂಶಯಾಸ್ಪದ ವ್ಯಕ್ತಿಗಳನ್ನ ಬಂಧಿಸಿ ವಿಚಾರಣೆಗೆ ನಡೆಸುವ ಅವಕಾಶವನ್ನ ಈ ಕಾಯ್ದೆ ಏನಂತಂದ್ರೆ ಸರ್ಕಾರಕ್ಕೆ ನೀಡುತ್ತೆ. ಅಂದ್ರೆ ಯಾವ ವ್ಯಕ್ತಿ ಮೇಲೆ ಅನುಮಾನ ಬರುತ್ತೆ ಆ ವ್ಯಕ್ತಿಗಳನ್ನ ಬಂಧಿಸಿ ವಿಚಾರಣೆ ನಡೆಸುವಂತಹ ಅವಕಾಶವನ್ನ ಈ ಕಾಯ್ದೆ ಸರ್ಕಾರಕ್ಕೆ ನೀಡುತ್ತೆ. ಅಂದ್ರೆ ಅಲ್ಲಿ ಅವರು ಈ ಕಾಯ್ದೆಯನ್ನ ತರೋದ ಯಾಕೆ ತಂದಿದ್ರು ಅಂದ್ರೆ ಅಲ್ಲಿ ಸರ್ಕಾರದ ಒಂದು ಸಾರ್ವಜನಿಕ ಅಶಾಂತಿ ಮತ್ತು ಸರ್ಕಾರದ ವಿರುದ್ಧ ಪಿತೂರಿಗಳನ್ನ ನಿಯಂತ್ರಿಸಲು ಅಂದ್ರೆ ಸರ್ಕಾರದ ವಿರುದ್ಧ ಅಂದ್ರೆ ಅವಾಗ ಬ್ರಿಟಿಷ್ ಸರ್ಕಾರ ಇತ್ತು. ಬ್ರಿಟಿಷ್ ಸರ್ಕಾರದ ವಿರುದ್ಧ ಪಿತೂರಿ ಮಾಡ್ರೆ ಯಾರು? ಹೋರಾಟಗಾರರು, ಸ್ವತಂತ್ರ ಹೋರಾಟಗಾರರು. ಅಂದ್ರೆ ನಮ್ಮ ಭಾರತೀಯರೇ ಅವ್ರ ಸರ್ಕಾರವನ್ನ ಮಾಡಿಸ್ಲಿಕ್ಕೆ ಏನೇ ಒಂದು ಮಾಡಿದ್ರು ಕೂಡ ಆ ವಿಚಾರಗಳು ಅವ್ರಿಗೆ ಗೊತ್ತಾಗಬೇಕು. ಆದ್ರಿಂದ ಒಂದು ಈ ಕಾಯ್ದೆಗಳನ್ನ ಏನ್ ಮಾಡಿದ್ರು ಅವರು ತಗೊಂಡ್ ಬಂದಿದ್ರು. ಅಲ್ಲಿ ಏನಂತಂದ್ರೆ ಈ ಕಾಯ್ದೆ ಏನ್ ಹೇಳ್ತಂದ್ರೆ ಯಾವುದೇ ಒಂದು ಅನುಮಾನಾಸ್ಪದ ಅಥವಾ ಸಂಶಯಾಸ್ಪದ ವ್ಯಕ್ತಿಗಳನ್ನ ಬಂಧಿಸಿ ವಿಚಾರಣೆ ನಡೆಸುವಂತಹ ಒಂದು ಅವಕಾಶವನ್ನ ಈ ಕಾಯ್ದೆ ಸರ್ಕಾರಕ್ಕೆ ನೀಡಿರ್ತೈತಿ. ಅಲ್ಲದೆ ಬಂದಿ ಪ್ರತ್ಯಕ್ಷೀಕರಣ ಲೇಖನವನ್ನ ರದ್ದುಗೊಳಿಸಿರುತ್ತಿದ್ದು. ನೋಡ್ರಿ, ಬಂದಿ ಪ್ರತ್ಯಕ್ಷೀಕರಣ ಅಂತಂದ್ರೆ ಏನಿಲ್ಲ ಅಂತಂದ್ರೆ ಇದು ಮೂಲಭೂತ ಹಕ್ಕುಗಳಲ್ಲಿ ರಕ್ಷಣೆಯಲ್ಲಿ ಬರ್ತೈತಿ. ಇದು ರಿಟ್ಗಳು ಅಂತ ನಾವು ಹೇಳ್ತೀವಿ. ಅಂದ್ರೆ ರಿಟ್ಗಳು ಅಂತಂದ್ರೆ ಕೋರ್ಟ್ ಅಂದ್ರೆ ನ್ಯಾಯಾಂಗ ಏನು ಹೊರಡಿಸ್ತೈತಿಲ್ಲ ಆ ಹೊರಡಿಸುವಂತಹ ಒಂದು ಆದೇಶಗಳು, ಆಜ್ಞೆಗಳು ಆಗಿರ್ತವು. ಇಲ್ಲಿ ಬಂದಿ ಪ್ರತ್ಯಕ್ಷೀಕರಣ ಏನು ಅಂತಂದ್ರೆ ಸಂವಿಧಾನ ಬಾಹಿರವಾಗಿ ಅಥವಾ ಕಾನೂನು ಬಾಹಿರವಾಗಿ ಯಾವುದೇ ವ್ಯಕ್ತಿಯನ್ನ ಬಂಧನಕ್ಕೊಳಪಡಿಸುವಂತಿಲ್ಲ. ಹಾಗೇನಾದ್ರೂ ಬಂಧನಕ್ಕೊಳಪಡಿಸಿದ್ರೆ ಮತ್ತು ಯಾವುದೇ ವ್ಯಕ್ತಿಯನ್ನ ಕಾನೂನಾತ್ಮಕವಾಗಿ ಬಂಧಿಸಿದ್ರು ಕೂಡ ಅದು 24 ಗಂಟೆ ಒಳಗಡೆ ಅಲ್ಲಿ ಏನಂತಂದ್ರೆ ನ್ಯಾಯಾಂಗದ ಮುಂದೆ ಹಾಜರುಪಡಿಸಬೇಕು. ಹೌದಾ? ಆ ಒಂದು ಯಾವುದೇ ಕಾನೂನು ಬಾಹಿರ ಕೃತ್ಯವನ್ನ ಕಾನೂನು ಬಾಹಿರವಾಗಿ ಸಂವಿಧಾನಿಕ ಬಾಹಿರವಾಗಿ ಯಾವ ವ್ಯಕ್ತಿಯನ್ನ ಬಂಧಿಸದಂತೆ ತಡೆಯೋದು ಯಾವುದು ಅಂತಂದ್ರೆ ಈ ಬಂದಿ ಪ್ರತ್ಯಕ್ಷೀಕರಣ ಅನ್ನುವಂತಹ ಒಂದು ರಿಟ್ ಆಗಿರ್ತೈತಿ. ಇಲ್ಲಿ ಏನಾದರೂ ಹಾಗೆ ಯಾವುದೇ ವ್ಯಕ್ತಿಯ ಮೇಲೆ ಏನೂ ಅಪರಾಧಗಳು ಇರಲಾರ್ದೆ ಸಂವಿಧಾನ ಬಾಹಿರವಾಗಿ ಕಾನೂನು ಬಾಹಿರವಾಗಿ ಯಾವುದೇ ವ್ಯಕ್ತಿಯನ್ನು ಬಂಧಿಸಿದ್ರೆ ಅಲ್ಲಿ ಏನಂತಂದ್ರೆ ಆ ಬಂಧನಕ್ಕೊಳಪಟ್ಟ ವ್ಯಕ್ತಿ ಅಥವಾ ಅವನಿಗೆ ಸಂಬಂಧಿಸಿದವರು ಈ ರಿಟ್ಟನ್ನು ನ್ಯಾಯಾಂಗಕ್ಕೆ ಸಲ್ಲಿಸಬಹುದು. ಆದ್ರೆ ಇಲ್ಲಿ ರೌಲೆಟ್ ಕಾಯ್ದೆ ಏನ್ ಮಾಡಿತ್ತು ಅಂತಂದ್ರೆ ಇಂತಹ ಒಂದು ಬಂದಿ ಪ್ರತ್ಯಕ್ಷೀಕರಣ ಲೇಖನವನ್ನ ರದ್ದುಗೊಳಿಸಿತ್ತು. ಯಾಕೆ ರದ್ದುಗೊಳಿಸಿತ್ತು ಅಂತಂದ್ರೆ ಅವರ ಒಂದು ಸರ್ಕಾರದ ವಿರುದ್ಧ ಯಾರು ಪಿತೂರಿ ಮಾಡ್ತಾರ ಅದನ್ನ ಅಂದ್ರೆ ನಮ್ಮ ಭಾರತೀಯರ ಪಿತೂರಿ ಮಾಡ್ತಿರ್ತಿದ್ರು ಅವ್ರನ್ನೇ ಅವ್ರು ಏನಂತಂದ್ರೆ ತಿಳ್ಕೊಳ್ಳೋ ಸಂಬಂಧ ಯಾವುದೇ ವ್ಯಕ್ತಿ ಮೇಲೆ ಅನುಮಾನ ಬಂದ್ರು ಕೂಡ ಅವ್ರು ಏನಂತಂದ್ರೆ ಅವ್ರನ್ನ ಬಂಧಿಸಿ ಒಳಗೆ ಇಡಬೇಕು ಅನ್ನುವಂಥದ್ದು ಈ ಸರ್ಕಾರಕ್ಕೆ ಅವಕಾಶ ಕೊಟ್ಟಿತ್ತು. ಆದ್ರಿಂದ ಬಂದಿ ಪ್ರತ್ಯಕ್ಷೀಕರಣ ಲೇಖನವನ್ನ ರದ್ದುಗೊಳಿಸ್ತು. ಯಾಕಂದ್ರೆ ಈ ಬಂದಿ ಪ್ರತ್ಯಕ್ಷೀಕರಣ ಇದ್ರೆ ಅವರಲ್ಲಿ ನ್ಯಾಯಾಂಗದ ಮೊರೆಯನ್ನ ಹೋಗಬಹುದಾಗಿತ್ತು. ಅದಕ್ಕೆ ಏನಂತಂದ್ರೆ ಈ ಬಂದಿ ಪ್ರತ್ಯಕ್ಷೀಕರಣ ಲೇಖನವನ್ನ ರದ್ದುಗೊಳಿಸಿತು. ನಂತರ ಈ ಕಾಯ್ದೆ ದುರುಪಯೋಗಗೊಂಡು ಜನರ ಒಂದು ನಾಗರಿಕ ಮತ್ತು ರಾಜಕೀಯ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗಬಹುದೆಂದು ಆತಂಕ ವ್ಯಕ್ತಪಡಿಸಿದ ಗಾಂಧಿ 1 ಮಾರ್ಚ್ 1919ರಂದು ಅದನ್ನ ಖಂಡಿಸ್ತಾರ. ಅದನ್ನು ಖಂಡನೆ ಮಾಡ್ತಾರ. ಜೊತೆಗೆ ಸತ್ಯಾಗ್ರಹ ಸಭಾಗಳ ಸದಸ್ಯರು ಭಾರತದಾದ್ಯಂತ 6 ಏಪ್ರಿಲ್ 1919ರಂದು ಹೋರಾಟ ನಡೆಸಲು ಕರೆ ಕೊಡ್ತಾರ. ಅನೇಕ ಸತ್ಯಾಗ್ರಹ ಸಭಾ ಸದಸ್ಯರು ರೌಲೆಟ್ ಕಾಯ್ದೆ ಉಲ್ಲಂಘಿಸಿ ಬಂಧಿತರಾಗ್ತಾರ. ಅಂಥವರ ಈ ಹಿನ್ನೆಲೆಯಲ್ಲಿ ಪಂಜಾಬಿನ ನಾಯಕರಾದ ಡಾಕ್ಟರ್ ಸೈಫುದ್ದೀನ್ ಕಿಚ್ಲು ಹಾಗೂ ಡಾಕ್ಟರ್ ಸತ್ಯಪಾಲ್ ಅನ್ನೋರು ಬ್ರಿಟಿಷರಿಂದ ಬಂಧಿತರಾಗ್ತಾರ. ಇದು ಏನು ಅಂತಂದ್ರೆ ರೌಲೆಟ್ ಕಾಯ್ದೆ ಒಂದು ವಿರೋಧದಿಂದಾಗಿ ಈ ವ್ಯಕ್ತಿಗಳು ಏನಂತಂದ್ರೆ ಬಂಧಿತರಾಗ್ತಾರ. ನಂತರ ಜಲಿಯನ್ ವಾಲಾಬಾಗ್ ಹೋರಾಟ ಇದು 13 ಏಪ್ರಿಲ್ 1919ರಂದು ನಡೀತೈತಿ. ಇದು ಪಂಜಾಬಿನ ಅಮೃತಸರದಲ್ಲಿ ನಡೀತೈತಿ. ಆ ಪಂಜಾಬ್ನ ಅಮೃತಸರದಲ್ಲಿ ಬೈಶಾಖಿ ಹಬ್ಬ ಇರ್ತೈತಿ. 13 ಏಪ್ರಿಲ್ ಅಂತ ಪ್ರತಿ ವರ್ಷ 13 ಏಪ್ರಿಲ್ 13ರಂದು ಬೈಶಾಖಿ ಹಬ್ಬ ಆಚರಣೆ ಆಗುತ್ತೆ. ಬೈಶಾಖಿ ಹಬ್ಬ ಅಂತಂದ್ರೆ ಏನಂದ್ರೆ ಇಲ್ಲೇ ಪಂಜಾಬ್ ಜನ ಮತ್ತೆ ಸಿಖ್ಖರು ಏನಂತಂದ್ರೆ ನಮ್ಮ ಒಂದು ಹಿಂದೂಗಳೆಲ್ಲ ಹೆಂಗೆ ಯುಗಾದಿ ಹಬ್ಬವನ್ನ ಅಂದ್ರೆ ರೈತರಿಗೆ ಒಂದು ಹೊಸ ವರ್ಷ ಅನ್ನೋ ರೀತಿಯಲ್ಲಿ ಸುಗ್ಗಿ ಹಬ್ಬ ಹೆಂಗೆ ಆಚರಿಸ್ತಾರ ಅದೇ ರೀತಿ ಈ ಪಂಜಾಬ್ ಜನ ಮತ್ತೆ ಸಿಖ್ ಜನರು ಈ ಬೈಶಾಖಿ ಹಬ್ಬವನ್ನ ಏಪ್ರಿಲ್ 13ರಂದು ಬಹಳ ಸಂಭ್ರಮದಿಂದ ಆಚರಿಸ್ತಾರ. ಅಂತ ಒಂದು ಪಂಜಾಬ್ನ ಅಮೃತಸರದಲ್ಲಿ ಬೈಸಾಖಿ ಹಬ್ಬದಂದು ಬಂಧಿತರಾಗಿರ್ತಾರಲ್ಲ ಇವರೇನು ಅಂದ್ರೆ ರೌಲೆಟ್ ಕಾಯ್ದೆನ ವಿರೋಧಿಸಿ ಬಂಧಿತರಾಗಿರ್ತಾರಲ್ಲ ಆ ಬಂಧಿತರಾದಂತಹ ನಾಯಕರು ಡಾಕ್ಟರ್ ಸೈಫುದ್ದೀನ್ ಕಿಚ್ಲು ಹಾಗೂ ಡಾಕ್ಟರ್ ಸತ್ಯಪಾಲ ಇವರ ಬಂಧನವನ್ನು ವಿರೋಧಿಸಲು ಜನರು ಏನಂತಂದ್ರೆ 13 ಏಪ್ರಿಲ್ 1919ರಂದು ಸಂಜೆ ಜಲಿಯನ್ ವಾಲಾಬಾಗ್ ಎಂಬಲ್ಲಿ ಒಂದುಗೂಡ್ತಾರ. ಮುನ್ನಾ ದಿನದ ಒಂದು ಹಿಂಸಾಚಾರದಿಂದಾಗಿ ಒಂದು ಸಭೆಗಳನ್ನ ನಿಷೇಧಿಸಲಾಗಿರುತ್ತೆ. ಆದರೆ ಜನರಿಗೆ ಅದೇನು ತಿಳಿದಿದ್ದಿಲ್ಲ. ಶಾಂತಿಯುತವಾಗಿ ಒಂದು ಮುಂದಿನ ಪ್ರತಿಭಟನಾ ವಿಧಾನವನ್ನು ಚರ್ಚಿಸಬೇಕು ಅಂತಂದು
ಚರ್ಚಿಸಬೇಕು ಅಂತಂದು ಏನಂತಂದ್ರೆ ಹೋರಾಟಗಾರರೆಲ್ಲ ಸೇರಿರ್ತಾರ. ಅಲ್ಲಿ ಜನರಲ್ ಡಯರ್ ಏನು ಮಾಡ್ತಾನ ಅಂತಂದ್ರೆ ಇದನ್ನು ತಿಳಿದಂತಹ ಜನರಲ್ ಡಯರ್ ಈ ಕೂಡಿದಂತಹ ಒಂದು ಜನರ ಮೇಲೆ ಗುಂಡಿನ ಮಳೆಗರೆಯಲು ಆದೇಶಿಸ್ತಾನ. ಈ ಗುಂಡಿನ ಮಳೆಗರೆದ ಒಂದು ಆದೇಶದ ಪೂರಕವಾಗಿ ಏನು ಮಾಡ್ತಾರಂದ್ರೆ ಅಲ್ಲಿ ಗುಂಡಿನ ಮಳೆಗರಿತಾರ. ಅಲ್ಲಿ ಪರಿಣಾಮವಾಗಿ ಏನಾಗುತ್ತೆ ಅಂದರೆ ನಿರಾಯುಧ ಸತ್ಯಾಗ್ರಹಿಗಳು ಅಲ್ಲಿ ಸೇರಿದಂಥ ಸತ್ಯಾಗ್ರಹಿಗಳು ಏನಂದ್ರೆ ಅವರು ಅಹಿಂಸಾತ್ಮಕವಾಗಿ ಶಾಂತಿಯುತವಾಗಿ ಅಲ್ಲಿ ಮುಂದಿನ ಪ್ರತಿಭಟನೆಯ ಒಂದು ವಿಧಾನವನ್ನು ಚರ್ಚಿಸ್ಲಿಕ್ಕಂತ ಸೇರಿರ್ತಾರ. ಅವರಲ್ಲಿ ಯಾವುದೇ ರೀತಿಯಾದಂಥ ಆಯುಧಗಳು ಇರೋದಿಲ್ಲ ಅವ್ರನ್ನ ರಕ್ಷಣೆ ಮಾಡಿಕೊಳ್ಳಿಕ್ಕೆ. ಅದರ ಪರಿಣಾಮವಾಗಿ ಏನಾಗ್ತಂದ್ರೆ ಸತ್ಯಾಗ್ರಹಿಗಳು ಒಂದು ಹತ್ಯಾಕಾಂಡ ಜರುಗ್ತೈತಿ. 379 ಜನ ಏನಾಗ್ತಾರಂದ್ರೆ ಅಸುನೀಗ್ತಾರ. 200ಕ್ಕೂ ಹೆಚ್ಚಿನವರು ಗಾಯಗೊಳ್ತಾರ. ಈ ಘಟನೆಯು ಗಾಂಧಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವಂತಾಗುತ್ತೆ. ಈ ಅಮಾನುಷ್ಯ ಹತ್ಯೆಯನ್ನು ತಡೆಯಲು ಟಾಗೂರರು ಏನು ಮಾಡ್ತಾರ ಅಂತಂದ್ರೆ ನೈಟ್ಹುಡ್ ಪ್ರಶಸ್ತಿಯನ್ನು 30 ಮೇ 1919 ಸರ್ಕಾರಕ್ಕೆ ಹಿಂತಿರುಗಿಸ್ತಾರ. ಮುಂದೆ ಹೋರಾಟದ ಗಂಭೀರತೆಯನ್ನರಿತ ಸರ್ಕಾರವು ಜಲಿಯನ್ ವಾಲಾಬಾಗ್ ನರಮೇಧದ ವಿಚಾರಣೆಗೆ 8 ಜನ ಸದಸ್ಯರನ್ನುಳ್ಳ ನ್ಯಾಯಮೂರ್ತಿ ಹಂಟರ್ ಆಯೋಗವನ್ನು ರಚನೆ ಮಾಡ್ತೈತಿ. ಆದರೆ ಗಾಂಧಿ ಅದನ್ನು ಏನಂತಾರ ಅಂತಂದ್ರೆ ವೈಟ್ ವಾಶ್ ಎಂಬುದಾಗಿ ಟೀಕೆ ಮಾಡ್ತಾರ. ಈ ಹಂಟರ್ ಆಯೋಗವನ್ನು ಗಾಂಧೀಜಿ ವೈಟ್ ವಾಶ್ ಅಂತಂದು ಟೀಕೆಯನ್ನು ಮಾಡ್ತಾರ. ನಂತರ ಅಕ್ಟೋಬರ್ 1919 ಪಂಜಾಬಿಗೆ ತೆರಳಲು ಅವಕಾಶ ದೊರೆತಾಗ ಗಾಂಧಿ ಏನು ಮಾಡ್ತಾನ ಅಂತಂದ್ರೆ ಹಳ್ಳಿಯನ್ನು ಸುತ್ತಿ ಅಲ್ಲಿ ಆ ನರಮೇಧ ಒಂದು ಸಾಕ್ಷ್ಯಾಧಾರ ಸಂಗ್ರಹಿಸಿ ವರದಿಯನ್ನು ತಯಾರಿಸ್ತಾನ. ಇದು ಏನಂತಂದ್ರೆ ಜಲಿಯನ್ ವಾಲಾಬಾಗ್ ದುರಂತ. ನಂತರ ಅಸಹಕಾರ ಚಳುವಳಿ ಬರ್ತೈತಿ. ಮುಂದಿನ ಕ್ಲಾಸಲ್ಲಿ ಅದನ್ನು ಹೇಳ್ತೀನಿ.